ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಿರೋದು. ಸ್ನೇಹಿತರೆ, ಸುಖಿ ಭವ ಕನ್ನಡ ವಿಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋದು ಬಂದು ಬೆರಕೆ ಸೊಪ್ಪಿಂದು ಮೊಸೊಪ್ಪು ಸಾರನ್ನ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ಬೆರಕೆ ಸೊಪ್ಪು, ನಾನಾ ರೀತಿ ಸೊಪ್ಪು ಹೊಲಗಳಲ್ಲೆಲ್ಲ ಬಿಡುತ್ತೆ. ಇದರಲ್ಲಿ ಸುಮಾರು 10-15 ಥರದ ಸೊಪ್ಪುಗಳಿದೆ. ಆ ಸೊಪ್ಪುಗಳ ಹೆಸರು ನನಗೆ ಸಾಮಾನ್ಯವಾಗಿ ಗೊತ್ತಿಲ್ಲ. ಒಂದಷ್ಟು ಗೊತ್ತು, ಒಂದಷ್ಟು ಗೊತ್ತಿಲ್ಲ. ನೋಡಿ, ಆ ಸೊಪ್ಪುಗಳನ್ನೆಲ್ಲ ಬೆರೆಸಿ ನೋಡಿ, ಇವಾಗ ತಾನೇ ಫ್ರೆಶ್ ಆಗಿ ಕಿತ್ಕೊಂಬಂದು ಕೊಟ್ಟಿದ್ದಾರೆ. ಇದನ್ನು ನಾನು ಸೇರಿಸ್ಬಿಟ್ಟು ಮೊಸೊಪ್ಪು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಈ ಸೊಪ್ಪನ್ನೆಲ್ಲ ಪೂರ್ತಿ ಕ್ಲೀನಾಗಿ ವಾಶ್ ಮಾಡ್ಕೊಂಬರ್ತೀನಿ. ಯಾಕಂದರೆ ನೋಡಿ ಸ್ನೇಹಿತರೆ, ಇವಾಗ ಈ ಸೊಪ್ಪು ಯಾವಾಗಲೂ ಅಷ್ಟೇ ಹೊಲಗಳಲ್ಲಿ ಬೆಳೆದಿರುತ್ತೆ ಅಂದರೆ ಇಲ್ಲೆಲ್ಲ ಜಾಸ್ತಿ ಮಣ್ಣಿರುತ್ತೆ. ಆಮೇಲೆ ಎಲೆಗಳಲ್ಲೆಲ್ಲ ಜಾಸ್ತಿ ಕಲ್ಲುಗಳು, ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಸೇರ್ಕೊಂಡಿರುತ್ತೆ. ನೋಡಿ, ಈ ರೀತಿ ಇರುತ್ತೆ. ನೋಡಿ, ಇದೆಲ್ಲ ಹೊಲದಲ್ಲಿ ಸಿಕ್ಕಿರೋ ಅಂಥ ಸೊಪ್ಪುಗಳು. ನೋಡಿ ಸ್ನೇಹಿತರೆ, ಎಷ್ಟು ನೋಡಿ ಸಣ್ಣ ಸಣ್ಣ ಮಣ್ಣೆಲ್ಲ ಇರುತ್ತೆ ನೋಡಿ ಬೇರುಗಳಲ್ಲೆಲ್ಲ. ಇದನ್ನು ಚೆನ್ನಾಗಿ 4 ಸರಿ ಚೆನ್ನಾಗಿ ನೀವು ತೊಳ್ಕೊಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಇದನ್ನು ವಾಶ್ ಮಾಡ್ಕೊಂಬರ್ತೀನಿ. ಯಾವ ರೀತಿ ಇದು ಬೆರಕೆ ಸೊಪ್ಪಿಂದು ಮೊಸೊಪ್ಪು ಮಾಡೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸರಿನಾ ಸ್ನೇಹಿತರೆ ನೋಡಿ, ಈ ರೀತಿ ನೀವು ಸೊಪ್ಪನ್ನೆಲ್ಲ ನೀರಲ್ಲಿ ಚೆನ್ನಾಗಿ ತೊಳ್ಕೊಬೇಕು. ನೋಡಿ ಸ್ನೇಹಿತರೆ, ಇವಾಗ ನಾನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ರೀತಿ ಇದೆ ನೋಡಿ. ನೋಡಿ ಸ್ನೇಹಿತರೆ, ಎಂತೆಂಥ ಸೊಪ್ಪುಗಳೆಲ್ಲ ಇದೆ, ಎಷ್ಟು ಗ್ರೀನಿಶ್ ಆಗಿದೆ ನೋಡಿ. ಈ ಸೊಪ್ಪು ಅಣ್ಣೆ ಸೊಪ್ಪು ಅಂತಾರೆ ಇದನ್ನು, ಆಮೇಲೆ ಅನಗೊನೆ ಸೊಪ್ಪು ಅಂತಾರೆ, ಕಿರ್ಸೋಲೆ ಸೊಪ್ಪು ಅಂತಾರೆ, ಏನೇನೋ ಹೆಸ್ರುಗಳೆಲ್ಲ ಇದೆ. ಸುಮಾರು ಹೆಸ್ರುಗಳೆಲ್ಲ ಇದೆ. ಇದು ನನಗೆ ಗೊತ್ತಿಲ್ಲ. ಸುಮಾರು 15 ಥರದ್ದು ಸೊಪ್ಪುಗಳೆಲ್ಲ ಕಿತ್ಕೊಂಬಂದು ಕೊಟ್ಟಿದ್ದಾರೆ. ಅದನ್ನು ನಾನಿವಾಗ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದು ಮೊಸೊಪ್ಪು ಮಾಡ್ತಾರೆ, ಕೆಲವೊಬ್ಬರು ಉಪ್ಸಾರು ಮಾಡ್ತಾರೆ, ಬಸ್ಸಾರು ಮಾಡ್ತಾರೆ. ಬಟ್ ನಾನು ಇದರಿಂದ ಮೊಸೊಪ್ಪನ್ನ ಮಾಡ್ತಾಯಿದ್ದೀನಿ. ಸರಿನಾ ಸ್ನೇಹಿತರೆ? ಬನ್ನಿ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ನೋಡಿ, ಮೊಸೊಪ್ಪು ಮಾಡೋದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ಆಮೇಲೆ ನೋಡಿ 5 ಈರುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ 8 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಆಮೇಲೆ ಮೊಸೊಪ್ಪಿಗೋಸ್ಕರ ಸ್ವಲ್ಪ ಮೊಳಕೆ ಕಟ್ಟಿದ್ದು ಕಡಲೆಕಾಳನ್ನ ನಾನು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ನೋಡಿ, ನಾನು ತೊಗರಿಬೇಳೆನೂ ಕೂಡ ಚೆನ್ನಾಗಿ ನೀರಲ್ಲಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ಗೊತ್ತು, ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ ನೀರಲ್ಲಿ ವಾಶ್ ಮಾಡಿ. ಸರಿನಾ ಸ್ನೇಹಿತರೆ? ಇವಾಗ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲಿಗೆ ನಾವು ಸ್ಟವ್ನ ಆನ್ ಮಾಡ್ಕೊಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಸ್ನೇಹಿತರೆ, ಮೊದಲಿಗೆ ನಾವು ಸ್ಟವ್ನ ಆನ್ ಮಾಡ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಈಗ ನಾನು ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಸ್ಟವ್ ಆನ್ ಮಾಡ್ಕೊಂಡಿದ್ದ ನಂತರ ಸ್ನೇಹಿತರೆ, ನಾವು ನೋಡಿ ಸ್ನೇಹಿತರೆ, ಇವಾಗ ನಾನು ಕುಕ್ಕರ್ ಇಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ಸೊಪ್ಪು ಚೆನ್ನಾಗಿ ಬೇಯಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ಸ್ವಲ್ಪ ಕಾಳು ಎಲ್ಲ ಬೇಯಬೇಕು ಅಂದರೆ ನಾವು ಟೈಮ್ ಹಿಡಿಯುತ್ತೆ. ತಪ್ಪಲೆಯಲ್ಲಿ ಬೇಯಿಸ್ಬೇಕು ಅಂದರೆ, ಪಾತ್ರೆಯಲ್ಲಿ ಬೇಯಿಸ್ಬೇಕು ಅಂದರೆ ಸಖತ್ತು ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂತ, ಅದಕ್ಕೋಸ್ಕರ ನಾನು ಕುಕ್ಕರ್ ಇಟ್ಟಿದ್ದೀನಿ. ಸರಿನಾ ಸ್ನೇಹಿತರೆ? ಇದಾದಮೇಲೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಪಾತ್ರೆಯಲ್ಲಿ ಇರೋಂಥ ನೀರೆಲ್ಲ ಹಿಂಗಬೇಕಾಗುತ್ತೆ. ಸರಿನಾ? ನೀರಿದ್ದಂಗೆ ಯಾವತ್ತೂ ಎಣ್ಣೆ ಹಾಕೋಕ್ಕೆ ಹೋಗಬೇಡಿ. ಮುಖಕ್ಕೆಲ್ಲ ಸಿಡಿದ್ಬಿಡುತ್ತೆ, ಕಣ್ಣು ಹೋಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವತ್ತೂ ಅಷ್ಟೇ ಬಾಣಲಿಲಿ ಅಥವಾ ತಪ್ಪಲೆಯಲ್ಲಿ ನೀರಿದ್ದರೆ ನೀರೆಲ್ಲ ಹಿಂಗಿದ ಮೇಲೆ ನೀವು ಎಣ್ಣೆ ಹಾಕಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ಇವಾಗ ನೀರೆಲ್ಲ ಹಿಂಗಿದೆ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಯಾಕಂದರೆ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ನೇಹಿತರೆ ಮೊಸೊಪ್ಪು. ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ, ಇವಾಗ ನಾವು ಎಣ್ಣೆ ಹಾಕಿದ ನಂತರ ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ ಈಗ ಎಣ್ಣೆ ಸ್ವಲ್ಪ ಕಾದಿದೆ. ಈ ಹಂತದಲ್ಲಿ ನಾವು ಸ್ವಲ್ಪ ಈರುಳ್ಳಿ ಅಂದರೆ 5 ಈರುಳ್ಳಿನ ಹಾಕ್ಕೊಬೇಕಾಗುತ್ತೆ. ನೋಡಿ
ಸ್ನೇಹಿತರೆ, ಒಂದು 5 ಈರುಳ್ಳಿ ಹಾಕೊಂಡಿದ ನಂತರ ನೀವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೇಕಾಗುತ್ತೆ. ಆಮೇಲೆ ಸ್ನೇಹಿತರೆ ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ, ಬೆಳ್ಳುಳ್ಳಿ ಹಾಕೊಂಡಿದ ನಂತರ ಸ್ವಲ್ಪ ನೀವು ನೋಡಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಬೇಕು. ಸ್ನೇಹಿತರೆ, ಕರ್ಬೇವಿನ ಸೊಪ್ಪು ಹಾಕಿದ ನಂತರ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ, ನೆನೆಸ್ಕೊಂಡಿರೋಂಥ ಕಡಲೆಕಾಳನ್ನು ಹಾಕಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಕಡಲೆಕಾಳು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕೈ ಆಡಬೇಕು. ನೋಡಿ, ಈ ರೀತಿ ಎಣ್ಣೆಲೆಲ್ಲ ಸ್ವಲ್ಪ ಉರಿಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ಸ್ವಲ್ಪ ಕಡಲೆಕಾಳೆಲ್ಲ ಹುರಿದಾದ್ಮೇಲೆ ನೀವು ಸ್ವಲ್ಪ ತೊಗರಿಬೇಳೆನೂ ಕೂಡ ಹಾಕ್ಕೊಬೇಕಾಗುತ್ತೆ. ನೋಡಿ, ತೊಳೆದಿರೋ ಅಂಥದ್ದು ತೊಗರಿಬೇಳೆ ಕೂಡ ಹಾಕಿದ್ದೀನಿ. ಸ್ನೇಹಿತರೆ, ಇದು ಹಾಕಿದ ನಂತರ ನೀವು ಚೆನ್ನಾಗಿ ಕೈ ಆಡಬೇಕು. ನೋಡಿ ಸ್ನೇಹಿತರೆ, ಇವಾಗ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ, ಇದೆಲ್ಲ ಹಾಕ್ಕೊಂಡಿದ್ಮೇಲೆ ಸ್ವಲ್ಪ ನೀವು ಟೊಮೊಟೊ ಕೂಡ ಹಾಕ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಾನು 1 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೀವೇನು ಮಾಡಬೇಕು ಅಂದರೆ ಸ್ನೇಹಿತರೆ ನೋಡಿ, ಈಗ ಸೊಪ್ಪನ್ನ ಹಾಕ್ಕೊಬೇಕು. ತೊಳೆದಿರೋ ಅಂಥ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇವಾಗ ಸೊಪ್ಪು ಹಾಕಿದ ತಕ್ಷಣ ನೀವು ಚೆನ್ನಾಗಿ ಸೊಪ್ಪನ್ನೆಲ್ಲ ಈ ರೀತಿ ಚೆನ್ನಾಗಿ ನೋಡಿ, ಅದು ಎಲ್ಲ ನೀರು ಬಿಟ್ಕೊಬೇಕು. ನೋಡಿ, ಇದಕ್ಕೆ ಸ್ವಲ್ಪ ನೀವಿನ್ನೊಂದು ಇದ್ರ ಜೊತೆಗೇ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ನಾನು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಸ್ನೇಹಿತರೆ, ಈ ಕೊತ್ತಂಬರಿ ಸೊಪ್ಪು ಮೇಲೆ ನೀವು ಸ್ವಲ್ಪ ನೋಡಿ, ಸಾಂಬಾರು ಟೇಸ್ಟ್ ಬರಬೇಕು ಅಂದರೆ ಮೊಸೊಪ್ಪು ಸ್ವಲ್ಪ ಜೀರಿಗೆ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ, ಜೀರಿಗೆ ಹಾಕಿದ ಮೇಲೆ ರುಚಿ ಬರಬೇಕು ಅಂದರೆ ಮೊಸೊಪ್ಪು ಸ್ವಲ್ಪ ನೀವು ಧನಿಯಾ ಪುಡಿ ಹಾಕ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ನೀವು ಅರಿಶಿಣ ಪುಡಿ ಕೂಡ ಸೇರಿಸ್ಕೊಬೇಕು. ನೋಡಿ ಸ್ನೇಹಿತರೆ, ಅದಾದಮೇಲೆ ನೀವು ಇದಕ್ಕೆ ಸೊಪ್ಪು ಮತ್ತು ಕಾಳು ಬೇಯೋದಕ್ಕೆ ನೀರನ್ನು ಹಾಕ್ಕೊಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ನಾನಿವಾಗ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಆಗ ನೀರನ್ನು ಹಾಕ್ಕೊತಿದ್ದೀನಿ. ಸ್ನೇಹಿತರೆ, ನಿಮಗೆ ಸಾಂಬಾರು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ನೀರನ್ನು ನೀವು ಮೊದಲೇ ಹಾಕ್ಕೊಂಬಿಡಿ. ಅಷ್ಟು ನೀರನ್ನು ನೀವು ಸೇರಿಸ್ಕೊಂಬಿಡಿ. ಆವಾಗ ನಿಮಗೆ ಸಾರಿಗೆ ಮತ್ತೆ ನೀರು ಹಾಕಬೇಕು ಅಂತ ಅನಿಸಲ್ಲ. ಅಕಸ್ಮಾತ್ ಬೇಕು ಅಂದರೆ ಹಾಕೊಬೋದು, ಅದೇನು ತಪ್ಪಾಗಲ್ಲ. ಬಟ್ ರುಚಿ ಇರುತ್ತೆ ಜಾಸ್ತಿ. ಅಂದರೆ ಈಗ ಸೊಪ್ಪಿನ ರಸ ಎಲ್ಲ ನೀರಲ್ಲಿ ಬಿಟ್ಕೊಂಡಾಗ ಅದನ್ನು ನಾವು ಸಾಂಬಾರಿಗೆ ಯೂಸ್ ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ನೋಡಿ, ಇನ್ನೂ ಸ್ವಲ್ಪ ನೀರು ಬೇಕು ಅನಿಸುತ್ತೆ. ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇನ್ನೊಂದು ಸ್ವಲ್ಪ ನೀರು ಬೇಕು ಅನಿಸುತ್ತೆ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಸೇರಿಸ್ಕೊಂಡಿದ್ದೀನಿ. ಈ ಹಂತದಲ್ಲಿ ನೀವು ನೋಡಿ ಸ್ನೇಹಿತರೆ, ಇವಾಗ ನೀರನ್ನು ಸೇರಿಸಿದ ನಂತರ ನೀವು ಸ್ವಲ್ಪ ಕಾಳು ಬೇಯಬೇಕಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಕಾಳು ರುಚಿ ಇರಲ್ಲ. ಅದಕ್ಕೋಸ್ಕರ ಸೊಪ್ಪು ಮತ್ತು ಕಾಳು ಬೇಯಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಸ್ವಲ್ಪ ನೋಡಿ
ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ಕಲ್ಲುಪ್ಪು ಹಾಕಿದ ನಂತರ ನೋಡಿ ಸ್ನೇಹಿತರೆ, ಇವಾಗ ಸ್ವಲ್ಪ ನೋಡಿ ಇದೆಲ್ಲ ಸೊಪ್ಪೆಲ್ಲ ಈ ರೀತಿ ಒಳಗಡೆ ಹೋಗಬೇಕು ನೋಡಿ. ಈ ರೀತಿ ಎಲ್ಲ ನೀವು ಬೆರೆಸ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ನೀವು ಇದನ್ನು ಒಂದು 5 ವಿಷಲ್ ನೀವು ಕೂಗಿಸ್ಕೊಂಡ್ರೆ ಸೊಪ್ಪು ಮತ್ತು ಕಾಳು ಎಲ್ಲ ಬೆಂದಿರುತ್ತೆ ಸ್ನೇಹಿತರೆ. ನಾವು ಅದಕ್ಕೆ ಕುಕ್ಕರ್ದು ಮುಚ್ಚಳ ಹಾಕಿ ಮುಚ್ಚಬೇಕಾಗುತ್ತೆ. ಸರಿನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಒಂದು 5 ವಿಷಲ್ ನೀವು ಕೂಗಿಸ್ಬೋದು. ಸರಿನಾ ಸ್ನೇಹಿತರೆ? ನೋಡಿ ಈಗ ಒಂದು 5 ವಿಷಲ್ ಕೂಗಲಿ ಸ್ನೇಹಿತರೆ. ಆ ನಂತರ ನಾವು ಅದನ್ನು ಹೆಂಗೆ ಸಾರನ್ನು ಮಸಿಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊಪ್ಪನ್ನ ಮಸ್ತು ಮಾಡೋ ಅಂಥದ್ದು ಇದು. ಸರಿನಾ ಸ್ನೇಹಿತರೆ? ಸ್ನೇಹಿತರೆ ನೋಡಿ ಈಗ 5 ವಿಷಲ್ಲು ಸ್ನೇಹಿತರೆ ನೋಡಿ ಇವಾಗ ಯಾವ ರೀತಿ ಸೊಪ್ಪೆಲ್ಲ ಬೆಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಸ್ನೇಹಿತರೆ. ಇವಾಗ ಸೊಪ್ಪು ಮತ್ತು ಕಾಳು ಮತ್ತು ಟೊಮೊಟೊ ಈರುಳ್ಳಿ ಎಲ್ಲ ಫುಲ್ಲು ಬೆಂದಿದೆ. ಇದನ್ನು ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ಸ್ವಲ್ಪ ಬಸ್ಕೊಬೇಕು, ಅಂದರೆ ನೀರನ್ನೆಲ್ಲ ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ. ತೊಗೊತಾ ಇದ್ದೀನಿ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ಈಗ ಇದನ್ನು ಇಟ್ಕೊಂಡು ಈ ರೀತಿ ನೀರನ್ನೆಲ್ಲ ಸ್ವಲ್ಪ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ. ಸಾಕು ಸ್ನೇಹಿತರೆ. ಇವಾಗ ನೀರನ್ನು ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ಈ ನೀರನ್ನು ಸಪ್ರೇಟಾಗಿ ಎತ್ತಿ ಇಟ್ಕೊಬೇಕಾಗುತ್ತೆ ಒಂದು ಕಡೆಗೆ. ಸ್ನೇಹಿತರೆ, ಇವಾಗ ಈ ಸೊಪ್ಪನ್ನ ಮಸಿಬೇಕಾಗುತ್ತೆ. ಸೊಪ್ಪನ್ನ ಮಸಿಯೋದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ನೇಹಿತರೆ ಒಂದು ಅಗಲವಾದ ತಪ್ಪಲೆ ತೊಗೊತಾ ಇದ್ದೀನಿ ಸ್ನೇಹಿತರೆ. ಇವಾಗ ಅಗಲವಾದ ತಪ್ಪಲೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಈ ಸೊಪ್ಪು ಬೇಯಿಸ್ಕೊಂಡಿರ್ತೀವಲ್ಲ, ಈ ಮಿಶ್ರಣ ಎಲ್ಲ ಫುಲ್ಲು ಇದಕ್ಕೆ ಹಾಕಿ ಸುರ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಸೊಪ್ಪನ್ನೆಲ್ಲ ಸುರ್ಕೊಂಡಿದ್ದೀನಿ. ಇದಕ್ಕೆ ನೀವು ಇವಾಗ ಏನು ಮಾಡಬೇಕು ಅಂದರೆ ಸ್ನೇಹಿತರೆ ಇವಾಗ ಈ ಸೊಪ್ಪು ಮತ್ತು ಕಾಳೆಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಸ್ನೇಹಿತರೆ, ಈ ಮಿಶ್ರಣಕ್ಕೆ ನಾವು ಇವಾಗ ಸ್ವಲ್ಪ ಬಿಸಿ ಇರುವಾಗಲೇ ನೋಡಿ ಸ್ನೇಹಿತರೆ, ನೋಡಿ ಸ್ವಲ್ಪ ಸಾಂಬಾರು ಪುಡಿನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಇವಾಗ ಸಾಂಬಾರು ಪುಡಿ ಹಾಕ್ಕೊಂಡು ಸ್ನೇಹಿತರೆ, ಇವಾಗ ಇದನ್ನು ನಾವು ಮಸಿಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ನೋಡಿ ಸ್ನೇಹಿತರೆ, ಒಂದು ಕುಟಾಣಿ ತೊಗೊಂಡು ಕಲ್ಲನ್ನ ಈ ರೀತಿ ನೀವು ಮಸಿಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ನುಣ್ಣಗಾಗಬೇಕು ಸ್ನೇಹಿತರೆ. ಅಂದರೆ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಈ ರೀತಿ ಮಾಡಿದಾಗ ಚೆನ್ನಾಗಿ ರುಬ್ಕೊಬೋದು. ಮಸಿಬೇಕು ಸ್ನೇಹಿತರೆ. ಕುಟಾಣಿ ಕಲ್ಲಿಂದ ನಾವು ಈ ರೀತಿ
ಸೊಪ್ಪನ್ನ ಸ್ಮ್ಯಾಶ್ ಮಾಡಿದಾಗ ರುಚಿ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಸ್ನೇಹಿತರೆ ನೋಡಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಬೇಕಾಗುತ್ತೆ. ಆವಾಗಲೇ ಸ್ವಲ್ಪ ಹಾಕಿದ್ದೀವಿ. ಸ್ನೇಹಿತರೆ ನೋಡಿ, ಇವಾಗ ಚೆನ್ನಾಗಿ ಮಸ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ಈ ಹಂತದಲ್ಲಿದೆ, ಇಷ್ಟಿದ್ರೆ ಸಾಕು ಸ್ನೇಹಿತರೆ. ನೀವು ಇನ್ನೂ ಸ್ವಲ್ಪ ಸೊಪ್ಪು ಬೇಡ, ನಮಗೆ ಸೊಪ್ಪು ಸಿಗಲಿ ಬಾಯಿಗೆ ಅಂತ ಸ್ವಲ್ಪ ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ತೆಳು ಬೇಕು ಅಂದರೆ ನೀವು ತೆಳುವಾಗನೂ ಇನ್ನೂ ಒಂದು ಸ್ವಲ್ಪ ರುಬ್ಕೊಬೋದು ನೋಡಿ ಸ್ನೇಹಿತರೆ. ಈ ರೀತಿ ಇದೆ. ಈ ರೀತಿ ಇದ್ದಾಗಲೇ ಸ್ನೇಹಿತರೆ ಚೆನ್ನಾಗಿರುತ್ತೆ ಮುದ್ದೆಗೆ. ಸರಿನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಈ ರೀತಿ ರುಬ್ಕೊಂಡಿದ್ದೀನಿ ಸ್ನೇಹಿತರೆ. ಇದಾದಮೇಲೆ ನೋಡಿ ಸ್ನೇಹಿತರೆ, ಇದೆಲ್ಲ ರುಬ್ಕೊಂಡಾದ್ಮೇಲೆ ನೀವು ಏನು ಮಾಡಬೇಕು ಅನ್ನೋ ಸ್ನೇಹಿತರೆ, ನೋಡಿ ನಿಮಗೆ ಸಾಂಬಾರು ಎಷ್ಟು ಅದಕ್ಕೆ ಬೇಕು, ಗಟ್ಟಿಯಾಗಬೇಕು ಅಥವಾ ಸ್ವಲ್ಪ ನೀರು ಥರ ಬೇಕು ಅಂಥೇಳಿ ನೀವು ಸಪ್ರೇಟ್ ಮಾಡ್ಕೊಂಡಿರೋ ಅಂಥ ನೀರನ್ನು ನೀವು ಇದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಇಷ್ಟು ಸ್ನೇಹಿತರೆ, ಈ ರೀತಿ ಇರುತ್ತೆ. ಆಮೇಲೆ ಕುದಿಸಿದ ಮೇಲೆ ಸಾಂಬಾರು ಗಟ್ಟಿ ಬರುತ್ತೆ ಸ್ನೇಹಿತರೆ. ನೋಡಿ ಇವಾಗ ನಾನು ಇಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ಈ ರೀತಿ ನಿಮಗೆ ಕಾಣಿಸ್ತಾ ಇರ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮಗೆ ಗಟ್ಟಿ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಬೇಡಿ. ನಿಮಗೆ ಈ ಅದಕ್ಕೆ ಬೇಕು ಅಂದರೆ, ಇಲ್ಲ ನಿಮಗೆ ಮುದ್ದೆಗೆ ಬೇಕು ಅಂದರೆ ಇಷ್ಟು ಗಟ್ಟಿ ಇದ್ದರೆ
ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ನೀರನ್ನು ಸೇರಿಸ್ಕೊಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಮೇಲೆ ನೀರು ಹಾಕಿದ್ರೆ ಅದು ಗಟ್ಟಿ ಬರುತ್ತೆ ಸ್ನೇಹಿತರೆ. ತುಂಬ ಗಟ್ಟಿ ಆಗಿಬಿಟ್ರೆ ಕುದಿಸಿದಾಗ ಸಾಂಬಾರು ಟೇಸ್ಟ್ ಇರೋಲ್ಲ. ನೋಡಿ ಸ್ನೇಹಿತರೆ, ಇನ್ನೂ ಸ್ವಲ್ಪ ನೀರು ಹಿಡಿಸುತ್ತೆ. ಸರಿನಾ ಸ್ನೇಹಿತರೆ? ನೋಡಿ, ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ. ಸ್ನೇಹಿತರೆ, ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತಿದೆ. ನಾನು ಸ್ವಲ್ಪ ಬೇಕು ಅನ್ನಿಸ್ತಿದೆ. ಅದೇ ನೋಡ್ಕೊಂಡು ಹಾಕಿ ಸ್ನೇಹಿತರೆ. ಫಸ್ಟೇ ನೀರೆಲ್ಲ ಸುರಿಬೇಡಿ. ಯಾಕಂದರೆ ಕೆಲವೊಂದು ಫುಲ್ಲು ನೀರು ಹಾಕ್ಬಿಟ್ರೆ ಮೊಸಪ್ಪು ತೀರಾ ತೆಳ್ಳ ಆದರೆ ಚೆನ್ನಾಗಿರಲ್ಲ. ನಿಮ್ಗೆ ಎಷ್ಟು ಅದಕ್ಕೆ ನೋಡ್ಕೊಂಡು ಎಷ್ಟು ನೀರನ್ನು ಸೇರಿಸ್ಬೇಕು ಅಂತ ಅಂದ್ಕೊತೀರೋ ಅಷ್ಟು ನೀರನ್ನು ನೀವು ಸೇರಿಸ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಕಾಣಿಸ್ತಿದೆಯಾ? ನೋಡಿ ಸ್ನೇಹಿತರೆ, ಇನ್ನೂ ಸ್ವಲ್ಪ ನೀರು ಬೇಕು ಅನಿಸುತ್ತೆ. ಯಾಕಂದರೆ ಸಾಂಬಾರು ಗಟ್ಟಿ ಬರುತ್ತೆ ನೀರು ಹಾಕಿದ್ಮೇಲೆ. ಅದಕ್ಕೋಸ್ಕರ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಇದನ್ನು ಸಾಂಬಾರನ್ನ ಕುದಿಯೋಕ್ಕೆ ಇಡಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಸಾಂಬಾರು ಕುದಿಯೋಕ್ಕೆ ಇಡೋಣ. ಸ್ನೇಹಿತರೆ ಬನ್ನಿ, ಇವಾಗ ಸಾಂಬಾರನ್ನ ನಾವು ಕುದಿಯೋಕ್ಕೆ ಇಡೋಣ. ಯಾವುದೇ ಪಾತ್ರೆಯಲ್ಲೇ ನೀವು ಯಾವ ಪಾತ್ರೆಯಲ್ಲಿ ನೀವು ಸೊಪ್ಪನ್ನ ಇದು ಮಾಡಿದ್ರು ಮಸಿದ್ರು ಅದೇ ತಪ್ಪಲೆಲ್ಲೇ ನಾವು ಇಟ್ಕೊಬೋದು ಸ್ನೇಹಿತರೆ. ನೋಡಿ, ಇವಾಗ ನಾನು ಸೊಪ್ಪನ್ನ ಇಟ್ಟಿದ್ದೀನಿ ಸಾಂಬಾರನ್ನ. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕುದಿ ಬರಲಿ ಸೊಪ್ಪು. ತದನಂತರ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಕುದೀತಾ ಇದೆ ನೋಡಿ ಇವಾಗ. ನೋಡಿ ಸ್ನೇಹಿತರೆ, ಕಾಣಿಸ್ತಾ ಇರ್ಬೋದು. ನೋಡಿ ಸ್ನೇಹಿತರೆ, ಈ ಹಂತದಲ್ಲಿ ಇರುತ್ತೆ ಸ್ನೇಹಿತರೆ. ಇನ್ನೂ ಸ್ವಲ್ಪ ಕುದಿಬೇಕು ಸ್ನೇಹಿತರೆ. ಯಾಕಂದರೆ ಅದನ್ನೆಲ್ಲ ನಾವು ಮಸಾಲೆ ಎಲ್ಲ ರುಬ್ಬಿರ್ತೀವಲ್ಲ, ಅಂದರೆ ನಾವು ಮಸ್ತಿರ್ತೀವಲ್ಲ, ಅದು ಸ್ವಲ್ಪ ಟೇಸ್ಟ್ ಬರಬೇಕು ಅಂದರೆ ಇನ್ನೊಂದು 2 ಉಕ್ಳು ಕುದಿ ಬಂದರೆ ಸಾಂಬಾರು ರೆಡಿಯಾಗಿರುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇವಾಗ ಸಾಂಬಾರೆಲ್ಲ ಸ್ನೇಹಿತರೆ ನೋಡಿ, ಈಗ ಸಾಂಬಾರೆಲ್ಲ ಕುದಿ ಬಂದಿದೆ. ಈ ಹಂತದಲ್ಲಿ ನಾವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ ನಾವು ಸಾಂಬಾರಿಗೆ ಒಗ್ಗರಣೆನ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಒಂದು ಚಿಕ್ಕದು ಬಾಣಲಿನ ಇಟ್ಕೊಬೇಕಾಗುತ್ತೆ. ಸ್ನೇಹಿತರೆ, ಕಡಿಮೆ ಉರಿಲಿ ನೀವು ಯಾವಾಗಲೂ ಒಗ್ಗರಣೆನ ಹಾಕ್ಕೊಬೇಕು ಸ್ನೇಹಿತರೆ. ಇವಾಗ ಬಾಣಲಿ ಇಟ್ಟಿದ ನಂತರ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ಎಣ್ಣೆ ಕಾದಿದೆ ಸ್ನೇಹಿತರೆ. ಇವಾಗ ಎಣ್ಣೆ ಕಾದಿರೋಂಥ ಸಂದರ್ಭದಲ್ಲಿ ನೋಡಿ ಸ್ವಲ್ಪ ನೀವು ಸಾಸಿವೆ ಕೂಡ ಹಾಕ್ಕೊಬೇಕಾಗುತ್ತೆ. ಸ್ನೇಹಿತರೆ, ಸಾಸಿವೆ ಆದಮೇಲೆ ನೋಡಿ ಸ್ನೇಹಿತರೆ, ಇವಾಗ ಸಾಸಿವೆ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಬೇಕಾಗುತ್ತೆ.
ಸ್ನೇಹಿತರೆ ಜೀರಿಗೆ ಹಾಕಿದ ನಂತರ ನೀವು ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೋಬೇಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಬಾಡಿಗೆ ಮೆಣಸಿನಕಾಯಿ ಕೂಡ ಹಾಕೋಬೇಕಾಗುತ್ತೆ ಸ್ನೇಹಿತರೆ. ಇವಾಗ ಅದನ್ನು ನೀವು ಚೆನ್ನಾಗಿ ಎಣ್ಣೆಲಿ ಹುರಿಬೇಕು ಸ್ನೇಹಿತರೆ. ಫುಲ್ಲು ಎಣ್ಣೆಲಿ ಬೇಯಬೇಕು ಅದು ಈರುಳ್ಳಿ ಕೆಂಪುಗೆ ಸ್ನೇಹಿತರೆ. ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ಈ ಕೆಲವೊಬ್ಬರು ಹಿಂಗು ಹಾಕ್ತಾರೆ ಸ್ನೇಹಿತರೆ, ಬಟ್ ನಾವು ಹಿಂಗು ಉಪಯೋಗಿಸಲ್ಲ. ಕೆಲವೊಬ್ಬರು ಹಿಂಗು ಉಪಯೋಗಿಸ್ತಾರೆ. ಅದಕ್ಕೋಸ್ಕರ ಚೆನ್ನಾಗಿ ಕರ್ಬೇವಿನ ಸೊಪ್ಪು ಎಲ್ಲ ಕ್ರಿಸ್ಪಿ ಆಗಬೇಕು ಸ್ನೇಹಿತರೆ. ಈರುಳ್ಳಿ ಎಲ್ಲ ಕೆಂಪಾಗಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈರುಳ್ಳಿ ಎಲ್ಲ ಕೆಂಪಾಗಿದೆ ನೋಡಿ, ಕಾಣಿಸ್ತಿದೆ ನೋಡಿ. ಈ ಹಂತದಲ್ಲಿ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ, ನೋಡಿ ಸಾಂಬಾರು ಮಾಡ್ಕೊಂಡಿರ್ತೀರಲ್ಲ, ಸಾಂಬಾರ್ದು ನೀವು ಒಂದು ಸೌಟು ಸಾಂಬಾರನ್ನ ನೀವು ತೊಗೊಬೇಕಾಗತ್ತೆ. ತೊಗೊಂಡು ಇದಕ್ಕೆ ಹಾಕ್ಕೊಬೇಕಾಗತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ಹಾಕ್ಕೊಂಡು ಎಲ್ಲನೂ ಫುಲ್ಲು ಎಲ್ಲ ಬೆರೆಸ್ಕೊಬೇಕು ಸ್ನೇಹಿತರೆ. ನೋಡಿ ಪೂರ್ತಿಯಾಗಿ ಆ ಬಾಣಲಿಲಿರೋವಂಥ ಎಣ್ಣೆ ಎಲ್ಲ ಪೂರ್ತಿ ಬಿಟ್ಕೊಬೇಕು ನೋಡಿ ಸ್ನೇಹಿತರೆ. ಈ ರೀತಿ ಬಿಟ್ಕೊಬೇಕು ನೋಡಿ. ಈ ರೀತಿ ಎಲ್ಲ ಬೆರೆಸಿದ ನಂತರ ನೀವು ಸ್ಟವ್ನ ಆಫ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಈಗ ನಾನು ಸ್ಟವ್ ಆಫ್ ಮಾಡಿದೆ. ಈಗ ನಾನು ನೋಡಿ ಸ್ನೇಹಿತರೆ, ಈಗ ಒಗ್ಗರಣೆನ ಇದಕ್ಕೆ ಸುರಿತಾ ಇದ್ದೀನಿ ನೋಡಿ. ನಿಮಗೆ ಕಾಣಿಸ್ತಾ ಇಲ್ಲ ಸ್ನೇಹಿತರೆ ನೋಡಿ. ಈಗ ನೋಡಿ ಸ್ನೇಹಿತರೆ, ಇವಾಗ ಸ್ನೇಹಿತರೆ ನೋಡಿ, ಈಗ ನಾವು ಮಾಡ್ಕೊಂಡಿರೋಂಥ ಒಗ್ಗರಣೆದು ಮಿಶ್ರಣ ಪೂರ್ತಿ ಸಾಂಬಾರಿಗೆ ಈ ರೀತಿ ಸುರಿಬೇಕಾಗುತ್ತೆ ಪೂರ್ತಿಯಾಗಿ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಇವಾಗ ರುಚಿಯಾದ ಬೆಡಕೆ ಸೊಪ್ಪಿಂದು ಮಶ್ಯಪ್ಪು ರೆಡಿ ಆಗಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ಇದೆ ಇವಾಗ ಸಾಂಬಾರು ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಾಣಿಸ್ತಾ ಇದೆಯಾ? ಸ್ನೇಹಿತರೆ, ಮುದ್ದೆಗೆ ಜೊತೆ ಎಲ್ಲ ಸೂಪರಾಗಿರುತ್ತೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಈ ರೀತಿ ಬೆರಕೆ ಸೊಪ್ಪಿಂದು ಮೊಸಪ್ಪನ್ನ ನಾನು ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಕಾಣಿಸ್ತಿದೆಯಾ ಸ್ನೇಹಿತರೆ? ಸ್ನೇಹಿತರೆ, ಈ ರೀತಿ ಬೆರಕೆ ಸೊಪ್ಪಿನ ಮೊಸಪ್ಪು ರೆಡಿಯಾಗಿದೆ ಸ್ನೇಹಿತರೆ. ನೋಡಿ ಫೈನಲ್ ಆಗಿ ಯಾವ ರೀತಿ ಆಗಿದೆ ಸಾಂಬಾರು ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಸ್ನೇಹಿತರೆ. ಬೆರಕೆ ಸೊಪ್ಪಿನ ಮೊಸಪ್ಪು ಸಾರು ರೆಡಿಯಾಗಿದೆ. ಮುದ್ದೆಗೆ ಜೊತೆ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಚೆನ್ನಾಗಿರುತ್ತೆ, ಮತ್ತು ಚಪಾತಿ ದೋಸೆ ಅದ್ರ ಜೊತೆನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫೈನಲಾಗಿ ಈ ರೀತಿ ಆಗಿದೆ ಮೊಸಪ್ಪು ನೋಡಿ ಸ್ನೇಹಿತರೆ. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಸ್ನೇಹಿತರೆ, ಈ ರೀತಿ ಕಾಣಿಸ್ತಾ ಇದೆ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇವಾಗ ಫೈನಲಾಗಿ ನಾನು ಮಾಡಿರೋಂಥ ಬೆರಕೆ ಸೊಪ್ಪಿನ ಮೊಸಪ್ಪು ಮತ್ತು ಮುದ್ದೆ, ಅದ್ರ ಜೊತೆಗೆ ಹಪ್ಪಳ ಮತ್ತು ಮಾವಿನ ಹಣ್ಣನ್ನು ನಾನು ಇಟ್ಟಿದ್ದೀನಿ ನೋಡಿ ಸ್ನೇಹಿತರೆ. ಈ ರೀತಿ ನೀವು ಕೂಡ ಒಮ್ಮೆ ಮಾಡಿಕೊಂಡು ತಿನ್ನಿ ಸ್ನೇಹಿತರೆ. ಫೈನಲಾಗಿ ಈ ರೀತಿ ಆಗಿದೆ ನೋಡಿ ಸ್ನೇಹಿತರೆ. ಎಷ್ಟು ಗ್ರೀನಿಶ್ ಆಗಿದೆ ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಏನಾದರೂ ಟೆಂಪಲ್
ದೇವಸ್ಥಾನಗಳ ಹತ್ರ ಏನಾದರೂ ಹೋದಾಗ ಅಲ್ಲೆಲ್ಲ ಬೆರಕೆ ಸೊಪ್ಪು ಅಂತ ಮಾರ್ತಾ ಇರ್ತಾರೆ. ಖಂಡಿತವಾಗ್ಲೂ ತೊಗೊಳ್ಳಿ. ಏನಂದರೆ ಸ್ನೇಹಿತರೆ, ಇದು ಹಣ್ಣೆ ಸೊಪ್ಪು ಅಂತ ಕೂಡ ಕರೀತಾರೆ. ಅದ್ರ ಜೊತೆಗೆ ಬೇಕಾದಷ್ಟು ಸೊಪ್ಪುಗಳನ್ನೆಲ್ಲ ಸೇರಿಸಿ ನನಗೆ ನಮ್ಮ ಮನೆ ಪಕ್ಕದ ಮನೆಯವ್ರು ಆಂಟಿ ತಂದು ಕೊಟ್ಟಿದ್ದರು. ಹಾಗಾಗಿ ನಾನು ಅದನ್ನು ಮಾಡಿದ್ದೀನಿ. ಹೆಸ್ರುಗಳು ಗೊತ್ತಿಲ್ಲ ಸ್ನೇಹಿತರೆ, ಆದರೂ ಒಂದು 13 ಥರದ ಸೊಪ್ಪೆಲ್ಲ ತಂದುಕೊಟ್ಟು ಮಾಡಿದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಎಷ್ಟು ರುಚಿಯಾಗಿರುತ್ತೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ನೋಡಿ, ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಒಮ್ಮೆ ಒಂದ್ಸರಿ ಮಾಡ್ಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.